ಇಲ್ಲಿ ಎಲ್ಲಾರು ಲಕ್ಷ ಕೊಟ್ಟು ನೋಡ್ರಿ. ಬಿಡಿಸೋದಾತಂದ್ರೆ ವಿಡಿಯೋ ಆನ್ ಮಾಡಿರಿ. ನಾ ಹೇಳಾಗ ನೀವು ಲಕ್ಷ ಕೊಟ್ಟು ನೋಡ್ರಿ. ಎಲ್ಲರೂ ವಿಡಿಯೋದ ಕಡೆ ಲಕ್ಷ ಇಡ್ರಿ. ಇವತ್ತೊಂದು ಗಣಿತಗಳನ್ನು ಸಿಂಪ್ಲಿಫಿಕೇಶನ್ ಬಂದಾಗ ಮತ್ತು ಭಿನ್ನ ರಾಶಿ ಬಂದಾಗ ಉತ್ತರ ಇಡುವೊಳಗೆ ಆನ್ಸರ್ ಇಡು ಭಿನ್ನ ರಾಶಿ ಉತ್ತರ ಇಡೋ ಟೈಮ್ದಾಗ ನಿಮ್ಗೆ ಭಾಳ ಹೆಲ್ಪ್ ಆಗ್ತದೆ. ಗಣಿತಗಳು ತಿಳಿದು ಅಂದ್ರೆ ನೀವು ಮಾಡಿ ಎದ್ದು ತೋರಿಸ್ತೀರಿ. ನಿಮಗೆ ನಾವು ತಿಳಿಸಿ ಹೇಳಿದೀವಿ ಅಂತಂದ್ರೆ ನಿಮಗೆ ಮುಂದಿನ ಗಣಿತ ಮಾಡ್ತೀರಿ, ಎದ್ದು ಬಂದು ತೋರಿಸ್ತೀರಿ. ಬರೀ ನಾವೇ ಈ ಕಡೆ ಮುಖ ಮಾಡಿ ಬಡ ಬಡ ಗಣಿತ ನಾವು ಬಡ ಬರೆದು ಬಿಟ್ಟಿವಿ ಅಂತಂದ್ರೆ ನಿಮ್ಗೆ ಅದರದ್ದು ಒಳ್ಳೆಯ ಪರಿಣಾಮಕಾರಿ ಬೀರಾಗಿಲ್ಲ. ಆ ಹಿಂದಿನ ವಿಡಿಯೋದಾಗ ಎಲ್ಲ ಲೆಕ್ಕ ಮಾಡಿರಿ. ನೀವು ಚೆಕ್ ಮಾಡಿರಿ, ಸ್ವಲ್ಪ ಯಾರಿದ್ದೀರಿ, ದೊಡ್ಡವರು, ಹಿರಿಯರು, ಶಿಕ್ಷಕರು ಚೆಕ್ ಮಾಡಿರಿ. ಚೆಕ್ ಮಾಡೋದರಿಂದ ಏನಾಗ್ತದೆ, ನೋಡ್ತಾರೆ, ಚೆಕ್ ಮಾಡ್ತಾರೆ ಅಂತ ತಿಳ್ಕೊಂಡು ಅವ್ರಿಗೊಂದು ಭಯದಿಂದ ಅವ್ರು ನಮ್ಮ ವಿಡಿಯೋಗಳನ್ನು ಸರಿಯಾಗಿ ನೋಡ್ತಾರೆ. ಇದನ್ನೊಂದು ಸ್ವಲ್ಪ ಕೇರ್ಫುಲಿಯಾಗಿ ನೋಡ್ರಿ. ಇಂಥ ಗಣಿತಗಳು ಸಣ್ಣ ಬಂದಾಗ ಇನ್ನು ಮುಂದೆ ವಿಷಯದ ಗಣಿತಗಳು ಬರ್ತಾವೆ. ಆಗಾಳೆ ಇತ್ತು, ಇನ್ನು ಭಾಗಾಕಾರ ಡಿವಿಷನ್ ಬರ್ತದೆ, ಆಮೇಲೆ ಎಕ್ಸ್ ಪದ ಬರ್ತಾವೆ. ಹೀಗೆಲ್ಲ ತಿಳ್ಕೊಂಡು ಮಾಡೋದಿರ್ತದೆ. ಈಗ ಮಾಡಿದ್ದರಂದ್ರೆ ವಿಡಿಯೋ ಮ್ಯೂಟ್ ಮಾಡಿರಿ, ಮಾಡಿಸ್ರಿ. ನೋಡ್ರಿ, ಇದನ್ನ ಪೂರ್ಣ ಸಂಖ್ಯೆ ಅದ ಅಂತಂದ್ರೆ ಹೆಂಗೆ ಹಚ್ಕೋಬೇಕು ನೀವು ನೋಡ್ರಿ. ಬರೋಬ್ಬರಿ ಚಿನ್ನ ಹಾಕ್ರಿ. 5 6 ಅಂಶ ಗುಂಡ್ಲೆ ಇದು ಗುಣಾಕಾರ ಚಿನ್ನ. ಮ್ಯಾಲೆ ಕೂತಿರ್ಬೇಕು. ಪೂರ್ಣ ಸಂಖ್ಯೆ ಅಂದ್ರೆ ಮೇಲೆ ಅಂಶದಾಗಿ ಇಟ್ಕೋಬೇಕದು. ಅದು ಪಕ್ಕ ತಿಳ್ಕೊಬೇಕು ನೀವು. ಈಗ ನೋಡಿ, ಒಂದಕ್ಕೊಂದು ಭಾಗ ಹೋಗೋದೇ ಇಲ್ಲ. ಇದು 6ಕ್ಕೆ ಇದು ಹೋಗೋದಿದೆ. ಮ್ಯಾಲಿನ ಪದನೇ ಗುಣಾಕಾರ ಮಾಡಿ ಇಟ್ಬಿಡ್ಬೇಕು. 5 5 25 ತಳಗ 6 6 4 24 1 ಉಳಿತು 1 6 ಅಂಶ. ಇದನ್ನು ದಶಮಾಂಶದಾಗ ಹೆಂಗೆ ಮಾಡ್ಬೇಕನ್ನೋದು ಹೇಳಿ. ಆನ್ಸರ್ ಇಸ್ ಈಕ್ವಲ್ ಟು 4.16 ಅಂಶ ಬರೋಬ್ಬರಿ 4 ಬಿಂದು ಇಟ್ಟೇ ಬಿಡ್ರಿ ನೀವು. ಇದ್ರ ಮುಂದೆ 1 ತಗೋರಿ. 1 ತೊಗೊಂಡು ಅದ್ರ ಮುಂದೆ ಒಂದು 0 ತಗೋರಿ. 6 ಒಂದಲೇ 6 ಎಷ್ಟು ಉಳಿತು? 4 ಉಳಿತು. 0 ತಗೋರಿ. 6 6ಲೇ 36 4 ಉಳಿತು. ಮತ್ತು 6 6ಲೇ 10 ಅದಂದ್ರೆ ನೀವು ಇಷ್ಟೇ ಒಂದು ಮಾರ್ಕ್ ಇಟ್ಬಿಟ್ರೆ ಮುಗಿದು. ಎಲ್ಲ ರೀತಿ ನೋಡ್ರಿ, ಭಿನ್ನ ರಾಶಿ ಇಡೋದು ಬಂತು, ನಿಮಗೆ ದಶಮಾಂಶ ಇಡೋದು ಬಂತು. ಈಗ ನೋಡಿ, ಇದನ್ನು ನೀವು ಈಗ ದಶಮಾಂಶ ಇಡಾಗ ಏನು ಮಾಡ್ಬೇಕು? 6 ಅದ, ಒಂದರ ಮುಂದೆ ಒಂದು 0 ಕೊಡ್ಬೇಕಾದ್ರೆ ಬಿಂದು ಕೊಡ್ರಿ. ಆಮೇಲೆ 10 ಆಯ್ತು. 6 ಒಂದಲೇ 6 ಆಯಿತು. 4 ಉಳಿತು. ಒಂದು 0 ಕೊಟ್ರಿ. 6 6ಲೇ 30. ಮುಂದೆ 40 ಅಂತಂದ್ರೆ ಬಾಗಿಸ್ಲಿಕ್ಕೆ ಹೋಗ ಕೊನೆವರೆಗೂ 6 ಅಂತೆ ಬಂದ್ಬಿಡ್ತದೆ. ಇಷ್ಟು ಹಿಂಗೆ ನೀವು ಭಿನ್ನ ರಾಶಿಗಳನ್ನು ತಿಳ್ಕೊಬೇಕು. ನೋಡ್ರಿ, ಇದು ಅದಕ್ಕೂ ಭಾಗ ಹೋಗಲ್ಲ. ನೋಡ್ರಿ, ಬರೋಬ್ಬರಿ 1 2 ಅಂಶ ಗುಂಡ್ಲೆ 5/1. 5 ಒಂದಲೇ 5 2 ಒಂದಲೇ 2 ಬರೋಬ್ಬರಿ 2.12 ಅಂಶ. ಇದನ್ನು ಉತ್ತರ ಹೆಂಗೆ ಇಡಬೇಕು? ಆನ್ಸರ್ 2.12 ಅಂಶ. ದಶಮಾಂಶದಾಗ ಇಡ್ರಿ ಅಂದ್ರೆ 2 ಬಿಂದು ಇಟ್ಟಿರಿ ಅಂದ್ರೆ ಒಂದು ಮನುಷ್ಯನ 0 ಕೊಡ್ರಿ. 2 ಐತಿ. ಎರಡೂ ರೀತಿ ಬರಬೇಕು ನಿಮಗೆ ಲೆಕ್ಕಗಳು. ಇನ್ನು ಈಗ 7 8 ಅಂಶ ಗುಂಡ್ಲೆ 6 ತಳಗೆ ಛೇದ 1. 2 ಮಧ್ಯ 8 6 ಅದ ಇಲ್ಲ ನೋಡ್ರಿ. 2 3 6 2 4 8. ಈಗ ಭಾಗ ಹೋಗಂಗಿಲ್ಲ. 7 3 21 ತಳಗೆ 4 1 4 4 5 20 ಎಷ್ಟು ಉಳಿತು? 1 ಉಳಿತು. 1 4 ಅಂಶ. ಆನ್ಸರ್ ಇಸ್ ಈಕ್ವಲ್ ಟು ಎಷ್ಟು ಬರ್ತದೆ? ಇದು ನೋಡ್ರಿ, 5.14 ಅಂಶ. ಇದು 1 4 ಅಂಶನ ನೀವು ದಶಮಾಂಶದಾಗ ಇಡಬೇಕಾದ್ರೆ ಬರೋಬ್ಬರಿ 5.25. ನಿಮ್ಗೆ 1ಕ್ಕೆ 4ರ ಭಾಷೆ ನೋಡ್ರಿ, ತಾನೇ ಬರ್ತದೆ. ತಿಳಿತಲ್ಲ? ಈಗ ನೋಡಿ, ಸ್ವಲ್ಪ ದೊಡ್ಡ ಬರ್ಲಿಕ್ಕೆ 19 / 28 ಬರೋಬ್ಬರಿ ಗುಂಡ್ಲೆ. ನೋಡ್ರಿ, ಇದ್ರ ಉತ್ತರ ಹೆಂಗೆ ಬರ್ತದೆ ಅಂದ್ರೆ 19 5 95. 28 5 140. 95 95 ಇರೋದು ಉತ್ತರ. ನೋಡ್ರಿ, ಆಗಾವೆ ಹೇಳಿದ್ದು 140 / 1. 28 1 28 5 ಹೋತಲ್ಲ. 19 5 95. ಉತ್ತರ ಬರೋಬ್ಬರಿ 95. ನೋಡಿ, 2 5 10. 2 ಇಲ್ಲಿ 5 15 5 75.
ಇದು ಪೂರ್ಣ ಸಂಖ್ಯೆ ಅದಲ್ಲ, ಸಾರಿ. ಈಗ ನೋಡಿ, ಎಷ್ಟಂದ್ರೆ 2 15 30 31 31 ಐದ್ಲೇ ಬರ್ತಾವೆ. ಏನು ಬರ್ತದೆ? ಯಾಕಂದ್ರೆ ಇದು ಪೂರ್ಣ ಸಂಖ್ಯೆ ಅದ ನೋಡಿ, ಇದನ್ನೊಂದು ನಾ ಬರ್ತದೆ. ಈಗ ನೋಡ್ರಿ 15 31. ಇನ್ನು ನೀವು ಕಚ್ಚಾದಾಗ ಹೆಂಗೆ ಮಾಡ್ಬೇಕಂದ್ರೆ 15 30 31 ಗುಂಡ್ಲೆ ಇದರ ಅರ್ಧಲ್ಲೇ ಗುಣಾಕಾರ ಮಾಡ್ರಿ. ಇದರಲ್ಲೇ ಅರ್ಧ ಅಂದ್ರೆ ನೋಡಿ 5 1 5 5 3 15. ಇದರದ್ದು 155 ಉತ್ತರ ಬರಲೇಬೇಕು. ನಾ ಹೆಂಗೆ ಮಾಡಿದ ಅನ್ನೋದು ಹೇಳ್ತಾನೆ ನೋಡ್ರಿ. 15 31 31 ಗುಂಡ್ಲೆ ಈ 5ರಲ್ಲೇ ನೀವು ಗುಣಾಕಾರ ಮಾಡಿಬಿಟ್ರೆ ಬಂದ್ಬಿಡ್ತದೆ. ನೀವು ಮನಸ್ಸಿನಾಗೆ ಮಾಡ್ಬೋದು. 15 30 31 2 ಅಂಶ ಗುಂಡ್ಲೆ 10/1 2 1 2 5 ಬರೋಬ್ಬರಿ 155. ಆನ್ಸರ್ ಈಸ್ ಈಕ್ವಲ್ ಟು 155. ತಿಳಿತಲ್ಲ? ಈಗ ನೋಡಿ, ಇಲ್ಲಿ 6 ಅದ. 15 7 17 5 85 1 86. 17 5 85 1 86 ಮೈಗೆ ಬರಬೇಕು ನೋಡಿ. ಇಲ್ಲಿ 6 ಅದ, ಇದು ಛೇದ 1. ಯಾಕಂತಂದ್ರೆ ಭಾಗ ಎಲ್ಲಿ ಹೋಗಂಗಿಲ್ಲ, ಇದಕ್ಕೂ ಹೋಗಂಗಿಲ್ಲ ಇದಕ್ಕೂ ಹೋಗಂಗಿಲ್ಲ. ಅಂದ್ರೆ 6 6 36. 6 6 36 ಕೆಲ ಬಂತು 3. 6 8 48 49 50 51. 516 ತಳಗೆ ಎಷ್ಟು ಬಂತು? 5. 5 1 5 1 ಸಣ್ಣದಾಯ್ತು. ಆಮೇಲೆ 16 5 3 15 1 ಉಳಿತು 1 5 ಅಂಶ. ಇಷ್ಟು ತಿಳ್ಕೊ. ಆನ್ಸರ್ ಇಸ್ ಈಕ್ವಲ್ ಟು 103.1 ಅಂಶ. ದಶಮಾಂಶದಾಗ ಹಿಡಿದು ಕಲಿಯಬೇಕು ನೀವು. 103 ಬಿಂದು ಕೊಟ್ಟರೆ 0 ಕೊಟ್ಟರೆ 10 ಅಥವಾ 5 2 ನೋಡಿ. ಇದನ್ನ ರೂಢಿ ನೀವು ಈಗಿಂದೇ ಮಾಡ್ಕೊಂಡು ಬಿಡ್ರಿ. ಯಾಕಂತಂದ್ರೆ ನಾಳೆ ನಿಮಗೆ ಇಂಥ ಗಣಿತಗಳು ಬರ್ತಾವ. OMRದಾಗ ದಶಮಾಂಶದಾಗ ಇಟ್ಟುಬಿಟ್ಟಿರ್ತಾನೆ. ತಿಳಿತಲ್ಲ, ನಿಮಗೆ ಸರಿಯಾಗಿ ಅರ್ಥ ಆಯ್ತಲ್ಲ? ಮತ್ತೊಂದ್ಸಲ ವಿಡಿಯೋ ಪ್ಲೇ ಮಾಡಿ ನೋಡಿ.